ವೃತ್ತಿಯಲ್ಲಿ ಶಿಕ್ಷಕನಾದಂಥ ಆತನಿಗೆ ಮಹಿಳೆಯೊಬ್ಬಳು ತನ್ನ ಸರ್ವಸ್ವವನ್ನೇ ಅರ್ಪಿಸಿದ್ಲು. ಆದರೆ ಬೇರೊಬ್ಬಳ ಜೊತೆ ಮದುವೆಯಾಗಲಿಕ್ಕಾಗಿ ಶಿಕ್ಷಕ ಕಟುಕನಾಗಿದ್ದಾನೆ. ಇನ್ನೊಂದೆಡೆ ವರದಕ್ಷಿಣೆಗಾಗಿ ಪತಿಯೊಬ್ಬ ಪತ್ನಿಯನ್ನ ಕುಕ್ಕರ್ನಿಂದ ಹೊಡೆದು ಕೊಂದಿದ್ದಾನೆ. ಬೆಟ್ಟ ತೋರಿಸ್ತೀನಿ ಅಂತೇಳಿ ಮಹಿಳೆಗೆ ಚಟ್ಟ ಕಟ್ಟಿದ ಶಿಕ್ಷಕ. ಬೇರೊಬ್ಬಳ ಜೊತೆ ಮದುವೆಗೆ ಅಡ್ಡಿಯಾದ ಪ್ರಿಯತಮೆ ಹತ್ಯೆ. ಒಂದ್ ಕಡೆ ಮಗಳನ್ನ ಕಳ್ಕೊಂಡು ತಾಯಿ ಕಣ್ಣೀರಿಡ್ತಾ ಇದ್ದಾಳೆ, ಮತ್ತೊಂದ್ ಕಡೆ ಬಾಳು ಕೊಡ್ತೀನಿ ಅಂತ ನಂಬಿಸಿ ಮಹಿಳೆಗೆ ಚಟ್ಟ ಕಟ್ಟಿದ್ದವ ಅಂಧರಾಗಿದ್ದಾನೆ. ಅಂದ ಹಾಗೆ ಇದೆಲ್ಲ ಬೆಳಗಾವಿಯ ವಂಟಮೂರಿ ಗ್ರಾಮದಲ್ಲಿ ನಡೆದಿರುವ ಘಟನೆಗಳು. ಈ ಫೋಟೋದಲ್ಲಿ ಕಾಣ್ತಾ ಇರೋಳ ಹೆಸರು ಗಂಗವ್ವ. ಬಾಲ್ಯ ವಿವಾಹವಾಗಿದ್ದ ಈಕೆ ಬುದ್ಧಿ ಬಂದ ನಂತರ ಗಂಡನ್ನ ಬಿಟ್ಟಿದ್ಲು. 10 ವರ್ಷದ ಹಿಂದೆ ಖಾಸಗಿ ಶಾಲೆಯಲ್ಲಿ ಶಿಕ್ಷಕನಾಗಿದ್ದ ಬಸವರಾಜ್ ಎಂಬಾತನ ಪರಿಚಯವಾಗಿತ್ತು. ಬಾಳು ಕೊಡ್ತೀನಿ ಅಂತ ಈಕೆ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ದ. ಎಲ್ಲಾ ರೀತಿಯಲ್ಲೂ ಗಂಗವ್ವನನ್ನ ಬಳಸಿಕೊಂಡಿದ್ದ. ಆದ್ರೆ ಇತ್ತೀಚೆಗೆ ಬೇರೊಂದು ಮದುವೆಗೆ ಪ್ಲಾನ್ ಮಾಡಿದ್ದ. ಇದಕ್ಕೆ ಗಂಗವ್ವ ಅಡ್ಡಿಪಡಿಸಿದ್ಲು. ಹೀಗಾಗಿ ಬಸವರಾಜ್ ಗಂಗವ್ವಳನ್ನ ಮುಗಿಸೋದಕ್ಕೆ ಸ್ಕೆಚ್ ಹಾಕಿದ್ದಾನೆ. ಮಹಾರಾಷ್ಟ್ರದ ವಿಶಾಲಗಢ ಕೋಟೆಗೆ ಟ್ರಿಪ್ಗೆ ಕರೆದೊಯ್ದು ಹತ್ಯೆಗೆ ಸಂಚು ಮಾಡಿದ್ದ. ಬಾಡಿಗೆ ಕಾರು ಮಾಡಿಕೊಂಡು ತಂದೆ ಮಾವನ ಜೊತೆ ಗಂಗವ್ವಳನ್ನ ಕರೆದೊಯ್ದಿದ್ದ. ಆದ್ರೆ ವಿಶಾಲಗಢ ಕೋಟೆ ಬದಲು ತಿಲಾರಿ ಘಾಟ್ಗೆ ಕರೆದೊಯ್ದು ಅಲ್ಲಿಯೇ ರಾಡ್ನಿಂದ ಹೊಡೆದು ಕೊಂದಿದ್ರು. ನಂತರ ದಟ್ಟ ಕಾಡಿನಲ್ಲಿ ಶವ ಎಸೆದು ಪರಾರಿಯಾಗಿದ್ರು. ಕೆಲ ದಿನಗಳ ಬಳಿಕ ಮಹಾರಾಷ್ಟ್ರದ ಚಂದಗಢ ಠಾಣೆ ಪೊಲೀಸರಿಗೆ ಕೊಳೆತ ಸ್ಥಿತಿಯಲ್ಲಿ ಶವ ಸಿಕ್ಕಿತ್ತು. ತಾವೇ ಅಂತ್ಯ ಸಂಸ್ಕಾರ ಮಾಡಿದ್ದ ಪೊಲೀಸರು ತನಿಖೆ ಕೈಗೊಂಡಿದ್ರು. ಸುಮಾರು 110 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರಸ್ತೆಯಲ್ಲಿ ಇರುವ ಎಲ್ಲಾ ಸಿಸಿಟಿವಿ ಚೆಕ್ ಮಾಡಿದಾಗ ಕರ್ನಾಟಕದ ಕಾರು ಪಾಸ್ ಆಗಿರೋದು ಗೊತ್ತಾಗಿತ್ತು. ಆ ಕಾರ್ ನಂಬರ್ ಆಧಾರದ ಮೇಲೆ ಈಕೆಯ ಮನೆ ಪತ್ತೆ ಹಚ್ಚಿದ್ದಾರೆ. ಗಂಗವ್ವ ತಾಯಿಯಿಂದ ಎಲ್ಲ ವಿಚಾರ ತಿಳ್ಕೊಂಡಿದ್ದಾರೆ. ಆ ಕಾರ್ ನಂಬರ್ ಆಧಾರದ ಮೇಲೆ ಈಕೆಯ ಮನೆ ಪತ್ತೆ ಹಚ್ಚಿದ್ದಾರೆ. ಗಂಗವ್ವ ತಾಯಿಯಿಂದ ಎಲ್ಲ ವಿಚಾರ ತಿಳ್ಕೊಂಡಿದ್ದಾರೆ. ಪೊಲೀಸರು ಬಂದು ಬರಾಗ ನಮಗೆ ಗೊತ್ತಾಗೈತಪ್ಪ, ನನ್ನ ಮಕ್ಕಳು ನಮಗೇನು ಗೊತ್ತಾಗಿಲ್ಲ. ಅವರ ತಿಳಿಸಿದಾರೆ ನಮಗೆ. ಹಂಗನ ಇರ್ತಾಳೆ ಒಟ್ಟು ಇಲ್ಲಿ ಯಾವಾಗ ಬರಾಕಿ ಹೋಗಾಕಿ ಚಲೋ ದೇವನಂತೆ ಚಲೋ ಅದನ್ನ ಮಕ್ಕಳ ಯವಾನಕ್ಕೆ ಅಟ್ಟರಿ ಮತ್ತೇನು ಗೊತ್ತಿಲ್ಲಪ್ಪ ನಮಗ. ಕಾರು ಬಾಡಿಗೆ ಪಡೆದಿದ್ಯಾರು ಅಂತ ಡ್ರೈವರ್ ಬಾಯ್ಬಿಟ್ಟಿದ್ದು. ಆತನ ಹೇಳಿಕೆ ಆಧಾರದಲ್ಲಿ 3 ಆರೋಪಿಗಳಾದ ಬಸವರಾಜ್, ಯಲ್ಲಪ್ಪ, ಲಗಮಪ್ಪನನ್ನ ಬಂಧಿಸಿ ಜೈಲಿಗಟ್ಟಲಾಗಿದೆ. ಬೆಳಗಾವಿಯಿಂದ ಸಹದೇವ್ ಮಾನೆ ಜೊತೆ ಕೋಲಾರದಿಂದ ರಾಜೇಂದ್ರ ಸಿಂಹ, TV9.